ನಮಸ್ಕಾರ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಅಂತೂ ಸರ್ವೇ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಗಂಡ ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡ ಕೇಳಲ್ಲ. ಎಲ್ಲರ ಮನೆಗೂ ಇದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ನೋಡ್ರಿ, ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಪ್ರತಿ ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಯಲ್ಲಿ, ನವಮಿ ತಿಥಿಯಲ್ಲಿ ಮನೆ ಒಳಗಡೆ ಕುಟುಂಬ ಕಲಹಗಳು ಬರ್ತಾ ಇರುತ್ತೆ. ಗಂಡ ಹೆಂಡತಿ ಜಗಳ, ಗಂಡ ಹೆಂಡತಿ ನಡುವೆ ಮಕ್ಕಳ ಜೊತೆಗೆ ಜಗಳ, ತಂದೆ ತಾಯಿ ಜೊತೆಗೆ ಜಗಳ, ಸೊಸೆ ಮೇಲೆ ಜಗಳ, ಅತ್ತೆ ಮೇಲೆ ಜಗಳ, ಅಳಿಯನ ಜೊತೆಗೆ ಜಗಳ, ಮಾವನ ಜೊತೆಗೆ ಜಗಳ, ನಾದಿನಿ ಜೊತೆಗೆ ಜಗಳ, ಇಲ್ಲ ಅಕ್ಕಪಕ್ಕದ ಮನೆಯವ್ರ ಜೊತೆ ಜಗಳ, ಇಲ್ಲ ನೀವು ಕೆಲಸ ಮಾಡುವ ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳು ಕೊಲೀಗ್ಸ್ಗಳ ಜೊತೆ ಜಗಳ. ಈ ರೀತಿ ಪದೇ 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 ಉಂಟಾಗ್ತಿರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮನೆ ಒಳಗಡೆ ಎಷ್ಟೋ ಜನ ಅಂತಿರ್ತಾರೆ, ಓ ಇವತ್ತು ಅಮಾವಾಸ್ಯೆ ಅಲ್ಲ ಅದಕ್ಕೆ ಮನೇಲಿ ಎದ್ದು ಬಿಟ್ಟಿದ್ದಾರೆ, ಓ ಇವತ್ತು ಹುಣ್ಣಿಮೆ ಅಲ್ಲ ಅದಕ್ಕೆ ಎದ್ದು ಬಿಟ್ಟಿದ್ದಾರೆ, ಓ ನಾಳೆ ಅಮಾವಾಸ್ಯೆ ಇದೆ, ನಾಳೆ ಹುಣ್ಣಿಮೆ ಇದೆ, ಕರೆಕ್ಟು ಅದಕ್ಕೆ ಎದ್ದು ಬಿಟ್ಟಿದ್ದಾರೆ, ನಾವು ಸೈಲೆಂಟಾಗಿ ಇದ್ದು ಬಿಡೋಣ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ. ಇದು ಆ ಟೈಮಲ್ಲಿ ವೈಬ್ರೇಷನ್ಸ್ ಹಂಗಿರ್ತವೆ. ನೆಗೆಟಿವ್ ಎನರ್ಜಿನೂ ಹಂಗೇ ಇರುತ್ತೆ, ಪಾಸಿಟಿವ್ ಎನರ್ಜಿನೂ ಹೈ ಇರುತ್ತೆ. ಅದಕ್ಕೋಸ್ಕರ ಇವಾಗ ಹೆಂಡತಿ ನಿಮ್ಮ ಮಾತು ಕೇಳಬೇಕಪ್ಪ, ಗಂಡು ಮಕ್ಕಳು ಮಾತು ಕೇಳಬೇಕಪ್ಪ ಅಂತಂದರೆ ಏನು ಮಾಡಬೇಕು ಅಂದರೆ, ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಹುಣ್ಣಿಮೆ ಹಿಂದೆ ಮುಂದೆ, ಅಮಾವಾಸ್ಯೆ ಹಿಂದೆ ಮುಂದೆ ಕಂಪಲ್ಸರಿ ಈ ಒಂದು ತಂತ್ರ, ಈ ಒಂದು ಮಂತ್ರ ಮಾಡ್ತಾ ಹೋಗಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬೆಳಗಿನ ಜಾವ ಒಂದು ಗಾಜಿನ ಲೋಟದಲ್ಲಿ ಕುಡಿಯೋ ನೀರನ್ನ ತುಂಬಿಸ್ಬಿಟ್ಟು ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಹೆಂಡತಿ ಹೆಸರು ಹೇಳಿ, ಮಮ ಆಕರ್ಷಣಾಯ ಆಕರ್ಷಣಾಯ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಒಂದು 20 ನಿಮಿಷ ಪಠಣೆ ಮಾಡಬೇಕು. ಮಾಡಿಬಿಟ್ಟು ಆ ಗಾಜಿನ ಲೋಟದ ನೀರನ್ನ ಹೆಂಡತಿಗೆ ಕುಡಿಸ್ಬೇಕು. ಅದೇ ರೀತಿ ಗಂಡ ಏನಾದರೂ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಇದೇ ಪ್ರೊಸೀಜರು. ಗಾಜಿನ ಲೋಟ ತಗೊಳೋದು, ನೀರು ತುಂಬಿಸೋದು, ಓಂ ನಮೋ ಭಗವತೆ ವಾಸುದೇವಾಯ ಗಂಡನ ಹೆಸರು ಹೇಳಿ, ಮಮ ಆಕರ್ಷಣಾಯ ಆಕರ್ಷಣಾಯ ಕುರು ಕುರು ಸ್ವಾಹ ಅಂತ ಒಂದು 20 ನಿಮಿಷ ಈ ಮಂತ್ರ ಅಭಿಮಂತ್ರಿಸ್ಬಿಟ್ಟು ಆ ಗಾಜಿನ ಲೋಟಕ್ಕೆ ಗಂಡನಿಗೆ ನೀರು ಕುಡಿಯೋಕ್ಕೆ ಕೊಡಬೇಕು. ಇದು ನಾವೇ ಕುಡಿಬೇಕು. ಇದನ್ನು ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರ, ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ ಪ್ರಕ್ರಿಯೆಗಳು ಮಾಡ್ತಾ ಹೋಗಬೇಕಷ್ಟೆ. ಇದು ಗಂಡ ಹೆಂಡತಿಗೆ ಮಾಡಬೇಕು, ಹೆಂಡತಿ ಗಂಡನಿಗೆ ಮಾಡಬೇಕು. ಇದು ಟೂವರ್ಡ್ಸ್ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡೇ ಮಾಡಬೇಕು. ಯಾಕೆಂದರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಹಿಂದಿನ ಕಾಲದಲ್ಲಿ ಇತ್ತು. ಇವಾಗ ಗಂಡ ಹೆಂಡತಿ ಜಗಳ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳವರೆಗೂ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸುಖವಾಗಿ ಬಾಳಲಿಕ್ಕೆ ಇದೊಂದು ತಂತ್ರ, ಇದೊಂದು ಮಂತ್ರ. ಯಾಕೆ ಜಗಳ ಬರುತ್ತೆ ಅಂತಂದರೆ, ದುಡ್ಡಿನ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ. ನೀನಿನ್ನೂ ಸೈಟ್ ಮಾಡಿಲ್ಲ, ಮನೆ ಮಾಡಿಲ್ಲ, ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಮಕ್ಕಳಿಗೆ ಓದಿಸಿಲ್ಲ ಅಂತ. ಇನ್ನೊಂದು ನಾನು ನಂದು, ನೀನೇನು ದುಡಿಯಲ್ಲ ಅಂತ. ಈ ರೀತಿ ಒಂದಕ್ಕೆ ಎರಡಕ್ಕೆ ಅಂತ ಇಲ್ಲ, ಹಲವಾರು ವಿಚಾರಗಳಿಗೆ ಗಂಡ ಹೆಂಡತಿ ಒಂದು ಜಗಳ ಬಂದುಬಿಡುತ್ತೆ. ನ್ಯೂಕ್ಲಿಯರ್ ಫ್ಯಾಮಿಲಿ, ಸಪ್ರೇಟಾಗಿ ಹೋಗೋಣ ಅಂತ ಇರುತ್ತೆ, ಇಲ್ಲ ಅತ್ತೆ ಕಾಟ, ಇಲ್ಲ ಸೊಸೆ ಕಾಟ, ಏನೇನೋ ಇರ್ತವೆ. ಕುಟುಂಬ ಅಂದಮೇಲೆ ಒಂದಲ್ಲ ಎರಡಲ್ಲ ಬಂದೇ ಬರ್ತವೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಅನ್ಯೋನ್ಯವಾಗಿ ಗಂಡ ಹೆಂಡತಿ ಸುಖವಾಗಿ ಸಂತೋಷವಾಗಿ ಬಾಳಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇದು ಒಂದು ತಂತ್ರ ಮಂತ್ರ ಮಾಡಿಕೊಂಡು ಎಲ್ಲರೂ ಸುಖವಾಗಿ ಬಾಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.